ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ ಬ್ಯೂಟಿಫುಲ್ ಪೀಪಲ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಲೈಕ್ ಮಾಡಿ, ವಿಡಿಯೋಸ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ. ಅಂಡ್ ನಿಮ್ಮೆಲ್ಲರ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ. ಓದೋಕ್ ನಂಗೂ ತುಂಬಾ ಖುಷಿ ಆಗತ್ತೆ. ಸೊ ಲೆಟ್ಸ್ ಬಿಗಿನ್ ವಿತ್ ದ ವಿಡಿಯೋ. ನೀವೆಲ್ಲರೂ ಟೈಟಲ್ ಅಲ್ಲಿ ನೋಡಿರೋ ಪ್ರಕಾರ ನಾನು ಇವತ್ತು 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ಹುಟ್ಟಿರೋರು ಎಲ್ಲರ ಪರ್ಸನಾಲಿಟಿ ಟ್ರೇಟ್ಸ್ ಅಂದ್ರೆ ಅವರ ಸ್ವಭಾವಗಳನ್ನ ತಕ್ಕ ಮಟ್ಟಿಗೆ ಆನ್ ಹೋಲ್ ನಿಮ್ಗೆ ಅಪ್ರಾಕ್ಸಿಮೇಟ್ ಆಗಿ ಒಂದು ಐಡಿಯಾನ ಕೊಡ್ತೀನಿ ನಾನಿಲ್ಲಿ. 1, 10, 10 ಅಂದ್ರೆ 1 + 0 ಅಗೇನ್ 1 ಆಗುತ್ತೆ. 19 ಅಂದ್ರೆ 1 + 9 10 ಆಗುತ್ತೆ ಅಗೇನ್, ಮತ್ತೆ ಟೋಟಲ್ 1 ಆಗುತ್ತೆ. ಅಂಡ್ 28 8 + 2 10 ಆಗುತ್ತೆ ಅಂಡ್ ಅಗೇನ್ 1 ಆಗುತ್ತೆ ಟೋಟಲ್. ಇವರೆಲ್ಲರ ಪರ್ಸನಾಲಿಟಿ ಟ್ರೇಟು, ಇವರೆಲ್ಲರ ನಂಬರ್ 1 ಆಗಿರೋದ್ರಿಂದ ಇವರ ಪರ್ಸನಾಲಿಟೀಸ್ ಹೀಗಿರುತ್ತೆ. ಸೊ ಫಸ್ಟ್ ಪಾಸಿಟಿವ್ ಪರ್ಸನಾಲಿಟಿ ಟ್ರೇಟ್ಸ್ ಬಗ್ಗೆ ಮಾತಾಡೋಣ. ಇವರು ಬೋರ್ನ್ ನ್ಯಾಚುರಲ್ ಲೀಡರ್ಸ್ ಆಗಿರ್ತಾರೆ. ಇವರಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ನ ನೋಡ್ಬೋದು ನೀವು. ಒಂದು ಗ್ರೂಪ್ ಅಲ್ಲಿ ಜನ ಇದ್ದಾಗ ಆ ಜನನ ಒಂದು ಸಿಚುವೇಶನ್ ನ ಹ್ಯಾಂಡಲ್ ಮಾಡೋ ಒಂದು ಟೆಕ್ನಿಕ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಇವರು. ಇವರಲ್ಲಿ ನ್ಯಾಚುರಲ್ ಆಗಿ ಆ ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ, ಅದು ನಿಮ್ಗೆ ನೋಡಕ್ ಸಿಗುತ್ತೆ. ಅಂಡ್ ಸೆಕೆಂಡ್ ಥಿಂಗ್, ಇವರು ಹೈಲಿ ಡ್ರಿವನ್ ಆಗಿರ್ತಾರೆ, ತುಂಬಾನೇ ಆಂಬಿಷಿಯಸ್ ಆಗಿರ್ತಾರೆ. ಅಂದ್ರೆ ಅವ್ರಿಗೆ ಸುಮ್ಮನೆ ಕುತ್ಕೊಂಡು ಟೈಮ್ ಪಾಸ್ ಮಾಡಕ್ ಇಷ್ಟ ಆಗಿರಲ್ಲ. ಏನಾದ್ರೂ ಮಾಡ್ಬೇಕು, ಏನಾದ್ರೂ ಸಾಧನೆ ಮಾಡ್ಬೇಕು, ಇಲ್ಲ ತುಂಬಾನೇ ಅಚೀವ್ ಮಾಡ್ಬೇಕು, ಏನಾದ್ರೂ ಅಚೀವ್ಮೆಂಟ್ ಗೋಲ್ ಡ್ರಿವನ್, ತುಂಬಾನೇ ಆಂಬಿಷಿಯಸ್ ಆಗಿ, ತುಂಬಾನೇ ಸೈಲೆಂಟ್ ಆಗಿ ಕುತ್ಕೊಳ್ಳೋ ಮನುಷ್ಯರಲ್ಲ ಇವ್ರು ಯಾರು. ಸೊ ನಿಮ್ದ್ರಲ್ಲಿ ಯಾರಾದ್ರೂ ಆ ತರದವ್ರು ಇದ್ರು, ಅವ್ರ ಬರ್ಡೇ ನಿಮ್ಗೆ ಗೊತ್ತಿರ್ಲಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಅವರ ನಂಬರ್ 1 ಆಗಿರುತ್ತೆ, ನೀವು ನೋಡ್ಕೊಳ್ಳಿ. ಅಂಡ್ ಥರ್ಡ್ ಥಿಂಗ್ ಇಸ್, ಇವ್ರು ತುಂಬಾ ಇನ್ನೋವೇಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ. ಅಂದ್ರೆ ತುಂಬಾ ವಿಭಿನ್ನವಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಎಲ್ರು ಯಾವ ತರ ಯೋಚನೆ ಮಾಡ್ತಾ ಇರ್ತಾರೆ ಆ ತರ ಯೋಚನೆ ಮಾಡ್ತಾರಲ್ಲ ಇವರು. ಇವ್ರ ಐಡಿಯಾಸ್ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ, ತುಂಬಾನೇ ಆರ್ಟಿಸ್ಟಿಕ್ ಆಗಿರುತ್ತೆ ಅಂಡ್ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ನಿಮ್ಗೆ ಎಲ್ರ ಕಡೆಯಿಂದನೂ ಸಿಗುವಂತ ಐಡಿಯಾಸ್ ಮತ್ತೆ ಯೋಚನೆಗಳು ಇವರಿಂದ ನೀವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ದೇ ಆರ್ ವೆರಿ 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 ಇನ್ನೋವೇಟಿವ್ ಥಿಂಕರ್ಸ್ ಅಂತಾನೆ ಹೇಳ್ಬೋದು. ಫೋರ್ತ್ ಥಿಂಗ್, ಇವರು ತುಂಬಾನೇ ಇಂಡಿಪೆಂಡೆಂಟ್ ಆಗಿರ್ತಾರೆ. ದೇ ಆರ್ ವೆರಿ 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 ಇಂಡಿಪೆಂಡೆಂಟ್ ಅಂಡ್ ಕಾನ್ಫಿಡೆಂಟ್ ಆಲ್ಸೋ. ಇವ್ರಿಗೆ ಅವ್ರ ಮೇಲೆ ಅವ್ರಿಗೆ ತುಂಬಾನೇ ಕಾನ್ಫಿಡೆನ್ಸ್ ಇರುತ್ತೆ. ಇವ್ರಿಗೆ ಸ್ವಾಭಿಮಾನ ಜಾಸ್ತಿ ಅಂಡ್ ಯಾವುದೇ ಹೆಜ್ಜೆ ಮುಂದಿಡೋಕೆ ಯಾವತ್ತೂ ಹೆದರಲ್ಲ ಇವರು. ಅಂಡ್ ಯಾರ ಮೇಲೂ ಡಿಪೆಂಡ್ ಆಗೋಕ್ ಇಷ್ಟ ಪಡಲ್ಲ ಇವರು. ಯಾರ ಮೇಲೂ ಇವರು ಅವ್ರ ಭಾರನ ಹಾಕ್ಬಿಟ್ಟು ವೇಟ್ ಮಾಡ್ತಾ ಇರಲ್ಲ, ಏನಾಗತ್ತೆ ಮುಂದೆ ನೋಡೋಣ ಅಂತ. ಇವರಲ್ಲಿ ಅದೊಂದು ಕ್ವಾಲಿಟಿ ಇದ್ದೇ ಇರುತ್ತೆ. ಅಂಡ್ ಲಾಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ದ ಫಿಫ್ತ್ ಥಿಂಗ್ ಈಸ್, ಇವ್ರು ತುಂಬಾ ಕರೇಜಿಯಸ್ ಆಗಿರ್ತಾರೆ. ಕರೇಜಿಯಸ್ ಅಂತಂದ್ರೆ ಇವರಲ್ಲಿ ಧೈರ್ಯ ತುಂಬಾ ಇರುತ್ತೆ. ತುಂಬಾ ಹೆದರಿಕೆ ಮನ್ಸಲ್ಲಿ ಆಗ್ತಾ ಇದ್ರೂನು ಅವ್ರನ್ನ ಅವರು ಸ್ಟಾಪ್ ಮಾಡ್ಕೊಳಲ್ಲ, ಅವ್ರು ಮುಂದೆ ಹೋಗ್ತಾನೆ ಇರ್ತಾರೆ. ಎಷ್ಟೊಂದ್ ಜನ ಆ ಒಂದು ನೆಕ್ಸ್ಟ್ ಸ್ಟೆಪ್, ಆ ಒಂದು ಹೆಜ್ಜೆನ ಮುಂದೆ ಇಡಕ್ಕೆ ಹೆದರ್ಕೊಳ್ತಾ ಇರೋ ಟೈಮಲ್ಲಿ ಈ ನಂಬರ್ 1 ಅವರು ಯಾವತ್ತೂ ಹೆದರ್ಕೊಳ್ಳಲ್ಲ. ಹೆದರಿಕೆ ಅನ್ನೋದು ಅವ್ರ ಡಿಕ್ಷನರಿರೇ ಇರಲ್ಲ. ಸೊ ಇದು ಈ 5 ಇವರ ಪಾಸಿಟಿವ್ ಪರ್ಸನಾಲಿಟಿ ಟ್ರೇಟ್ಸ್ ಆಯ್ತು. ಸೊ ಗೋಯಿಂಗ್ ಬ್ಯಾಕ್, ಎಲ್ಲಿ ಪಾಸಿಟಿವ್ ಇರುತ್ತೆ, ನಾವೆಲ್ಲರೂ ಮನುಷ್ಯರು, ನಾವ್ ಯಾರು ದೇವ್ರಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ಇಂಪರ್ಫೆಕ್ಷನ್ಸ್ ಕೂಡ ಇದೆ, ನಮ್ಮಲ್ಲಿ ನೆಗೆಟಿವಿಟಿ ಕೂಡ ಇದೆ. ಸೊ ಪಾಸಿಟಿವ್ ಆಯ್ತು ಅಂತಂದ್ರೆ ನಂಬರ್ 1 ನಲ್ಲಿರೋ ಎಲ್ರದು ನೆಗೆಟಿವ್ ಪರ್ಸನಾಲಿಟಿ ಟ್ರೇಟ್ಸ್ ಏನಿರಬಹುದು ನೋಡೋಣ ಅದನ್ನ. ಓಕೆ, ಸೊ ನೆಗೆಟಿವ್ ಪರ್ಸನಾಲಿಟಿ ಟ್ರೇಟ್ಸ್ ಅಲ್ಲಿ ಫಸ್ಟ್ ಒನ್ ಇಸ್, ಇವರು ತುಂಬಾ ಇಂಪೇಷಂಟ್ ಆಗಿರ್ತಾರೆ. ಇವ್ರ ತಾಳ್ಮೆ ಇರಲ್ಲ.
ಇವ್ರಿಗೆ ಕೆಲ್ಸ ಬೇಗ 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 ಹಿಂಗೆ ಚಿಟ್ಕೆ ಹೊಡಿಯೋದ್ರಲ್ಲಿ ಆಗ್ತಾ ಇರ್ಬೇಕೆಲ್ಲಾನು. ಇವ್ರು ವೇಟ್ ಮಾಡೋ ಆಗದೇ ಇಲ್ಲ ಇವ್ರಿಗೆ. ಯಾರಾದ್ರೂ ವೇಟ್ ಮಾಡಿಸ್ತಾ ಇದಾರೆ ಅಂತಂದ್ರು ತುಂಬಾ ಚಿಡ್ಚಿಡ್ ಆಗ್ಬಿಡ್ತಾರೆ, ತುಂಬಾ ಇರಿಟೇಟ್ ಆಗ್ಬಿಡ್ತಾರೆ ಇವ್ರು ವೇಟ್ ಮಾಡಲ್ಲ. ಬೇರೆಯವ್ರು ಯಾರಾದ್ರೂ ಇವ್ರನ್ನ ವೇಟ್ ಮಾಡಿಸ್ತಾ ಇದಾರೆ ಅಂತಂದ್ರೆ ಅವ್ರ ಕಂಡ್ರು ಆಗಲ್ಲ ಇವ್ರಿಗೆ. ಸೊ ಪೇಷನ್ಸ್ ಇಲ್ಲ ಅಂತಂದ್ರೆ ಲೈಫ್ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ. ಸೊ ಇದು ಇವರ ಒಂದು ಡ್ರಾಬ್ಯಾಕ್. ಅಂಡ್ ಸೆಕೆಂಡ್ ಥಿಂಗ್ ಈಸ್, ಇವರು ತುಂಬಾ ಸ್ಟಬ್ಬನ್ ಆಗಿರ್ತಾರೆ, ಹಠವಾದಿ, ಯಾರ ಮಾತು ಕೇಳಲ್ಲ. ಅವ್ರು ಮಾಡಿದ್ದೇ ಸರಿ, ಅವ್ರು ಮಾಡಿದ್ದೇ ಕೆಲ್ಸ. ಅಂಡ್ ಬೇರೆಯವ್ರ ಮಾತನ್ನ ಅಷ್ಟೊಂದು ಈಸಿಯಾಗಿ ಒಪ್ಕೊಳ್ಳೋ ಅಂತ ಜನ ಅಲ್ಲ ಇವರು. ಅವ್ರು ಎಷ್ಟೇ ಕರೆಕ್ಟ್ ಹೇಳ್ತಾ ಇದ್ರು ಅವರದೇ ಸರಿ ಅಂತ ವಾದಿಸೋರು ಇವರು. ಹಾಗಾದ್ರೂ ಲೈಫ್ ಕಷ್ಟ ಆಗತ್ತೆ ಅಲ್ವಾ. ಮೂವಿಂಗ್ ಆನ್, ಇದ್ರಲ್ಲಿ ಥರ್ಡ್ ಬಂದ್ಬಿಟ್ಟು ಇವರು ಅವ್ರ ಬಗ್ಗೆ ಅವರು ತುಂಬಾ ಕ್ರಿಟಿಸೈಸ್ ಮಾಡ್ಕೊಳ್ತಾರೆ. ಜೀವನದಲ್ಲಿ ತುಂಬಾ ಪರ್ಫೆಕ್ಷನ್ ನ ಎಕ್ಸ್ಪೆಕ್ಟ್ ಮಾಡುವಂತಹ ಜನ ಇವರು. ನಂಬರ್ 1 ಅಲ್ಲಿ ಹುಟ್ಟಿರೋರು ಪರ್ಫೆಕ್ಷನ್ ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಇವರು ಆ ಪ್ರತಿಯೊಂದು ಹೆಜ್ಜೆ ಇವ್ರು ತಗೊಳ್ಳೋ ಡಿಸಿಷನ್ಸ್ ಮೇಲೆ ಕೂಡ ಇವರು ತುಂಬಾನೇ ಕ್ರಿಟಿಸೈಸ್ ಮಾಡ್ತಾ ಇರ್ತಾರೆ. ಅವ್ರನ್ನವ್ರು ಯಾವತ್ತೂ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಅವ್ರನ್ನವ್ರು ಯಾವತ್ತೂ ಲವ್ ಮಾಡಲ್ಲ. ಒಂದಲ್ಲ ಒಂದ್ ರೀತಿಯಿಂದ ಒಂದು ನೆಗೆಟಿವ್ ಪಾಯಿಂಟ್ ನ ಅವರಲ್ಲೇ ಅವ್ರು ತೆಗಿತಾನೆ ಇರ್ತಾರೆ. ಹಾಗೆ ಅದು ಎದುರುಗಡೆ ಇರೋರ್ ಮೇಲೂ ಮಾಡ್ತಾ ಇರ್ತಾರೆ. ಬೇಗ ಕ್ರಿಟಿಸೈಸ್ ಮಾಡ್ಬಿಡ್ತಾರೆ ಯಾವ್ದನ್ನಾದ್ರೂ. ಯಾರಾದ್ರೂ ಒಬ್ರು ಏನದನ್ನಾದ್ರೂ ಪ್ರೆಸೆಂಟ್ ಮಾಡಿದಾಗ, ಇಲ್ಲ ಬೇರೆಯವರು ಇವ್ರಿಗೆ ಜಡ್ಜ್ ಮಾಡಿ ಅಂತ ಹೇಳಿದಾಗ ಇವ್ರು ಬೇಗನೆ ಕ್ರಿಟಿಸೈಸ್ ಮಾಡ್ಬಿಡ್ತಾರೆ. ಬಿಕಾಸ್ ದೇ ಆರ್ ಆಲ್ವೇಸ್ ಎಕ್ಸ್ಪೆಕ್ಟಿಂಗ್ ಪರ್ಫೆಕ್ಷನ್. ಅದಾಗಲ್ಲ ಅಲ್ವಾ, ನಾವೆಲ್ಲ ಮನುಷ್ಯರು ಅಗೇನ್, ಆಸ್ ಐ ಸೆಡ್. ಸೊ ಮೂವಿಂಗ್ ಆನ್, ಫೋರ್ತ್ ಟ್ರೇಟ್ ಬಂದು ಇವರು ತುಂಬಾ ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಇವ್ರ ಟೆಂಡೆನ್ಸಿ ಹೇಗಿರುತ್ತೆ ಅಂತಂದ್ರೆ ತುಂಬಾ ಓವರ್ ವರ್ಕ್ ಮಾಡ್ಬಿಡ್ತಾರೆ. ಅಂದ್ರೆ ಅವಶ್ಯಕತೆಗಿಂತ ಜಾಸ್ತಿ ಒಂದ್ ಹೆಜ್ಜೆ ಮುಂದೆ ಇಡ್ತಾರೆ. ಸೊ ಹಾಗಾಗಿ ಇವರು ಲೈಫ್ ಅಲ್ಲಿ ತುಂಬಾ ಎಕ್ಸಾಸ್ಟ್ ಆಗ್ಬಿಟ್ಟಿರ್ತಾರೆ. ಯಾಕಂದ್ರೆ ಕಾನ್ಸ್ಟೆಂಟ್ ಆಗಿ ನಾವ್ ಯಾವತ್ತೂ ಪರ್ಫೆಕ್ಟ್ ಆಗಕ್ ಆಗಲ್ಲ. ಎದುರುಗಡೆ ಇರೋರು ಪರ್ಫೆಕ್ಟ್ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ತಪ್ಪು. ನಾವ್ ಆ ಪರ್ಫೆಕ್ಷನ್ ಹಿಂದೆ ಓಡ್ತಾ ಇರ್ಬೇಕಾದ್ರೆ ನಾವು ಪ್ರತಿಯೊಂದು ಥಿಂಗ್ಸ್ನು ಕರೆಕ್ಟ್ ಮಾಡ್ತಾ 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 ನಮ್ಗೆ ನೆಮ್ಮದಿ ಆಮೇಲೆ ಖುಷಿ ಕಳ್ಕೊಂಡ್ಬಿಡ್ತೀವಿ ನಾವು. ಸೊ ಹಾಗಾಗಿ ಇವರು ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ ಅನ್ನೋ ಕಾರಣಕ್ಕೆ ತುಂಬಾನೇ ಓವರ್ ವರ್ಕ್ ಮಾಡಿ ಆ ಪರ್ಫೆಕ್ಷನ್ ಬರೋವರೆಗೂ ಕೆಲಸ ಮಾಡ್ತಾನೆ ಇರ್ತಾರೆ. ಸೊ ಆ ಕೆಲಸ ಮಾಡಿ 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 ಇವರು ಬೇರೆ ಜನರಿಂದ ದೂರನೂ ಹೋಗ್ಬಿಡ್ತಾರೆ. ಅಂಡ್ ಫಿಫ್ತ್ ಥಿಂಗ್, ಇವ್ರು ತುಂಬಾ ಸುಸ್ತು ಕೂಡ ಆಗ್ಬಿಡ್ತಾರೆ ಲೈಫಲ್ಲಿ. ತುಂಬಾ ಬೇಗ ಎಕ್ಸಾಸ್ಟ್ ಆಗ್ಬಿಡ್ತಾರೆ. ನೀವು ಎಷ್ಟೊಂದು 1 ನಂಬರ್ ಅಲ್ಲಿ ಇರೋರನ್ನ ನೀವು ನೋಡ್ಬೋದು. ದೇ ಆರ್ ನೆವರ್ ಕಂಪ್ಲೀಟ್ಲಿ ಹ್ಯಾಪಿ. ಅವ್ರು ಕಂಪ್ಲೀಟ್ ಆಗಿ ಯಾವತ್ತೂ ಹ್ಯಾಪಿಯಾಗಿ ಇರಕ್ ಆಗೋದೇ ಇಲ್ಲ. ಈದರ್ ದೇ ಆರ್ ಕ್ರಿಟಿಸೈಸಿಂಗ್ ದೆಮ್ಸೆಲ್ಸ್, ಇಲ್ಲ ದೇ ಆರ್ ಕ್ರಿಟಿಸೈಸಿಂಗ್ ಸಮ್ವನ್ ಎಲ್ಸ್. ಅವ್ರು ತುಂಬಾ ಓವರ್ ವರ್ಕ್ ಮಾಡ್ತಾ ಇರ್ತಾರೆ, ಇಲ್ಲ ಬೇರೆಯವರಿಂದ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಈ 5 ಪಾಸಿಟಿವ್ ಅಂಡ್ 5 ನೆಗೆಟಿವ್ ನಂಬರ್ 1 ಅವರ ಪರ್ಸನಾಲಿಟಿ ಟ್ರೇಟ್ಸ್ ಆಗಿದೆ. ಹೋಪ್ಫುಲಿ ನಿಮ್ಮಲ್ಲಿ ಯಾರಾದ್ರೂ ನಂಬರ್ 1 ಅಲ್ಲಿ ಹುಟ್ಟಿದ್ರೆ ನೀವು ರೆಸೊನೇಟ್ ಮಾಡ್ಕೊಂಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಯಾರ್ಯಾರು ನಂಬರ್ 1 ಇದೀರಾ ನ್ಯೂಮರಾಲಜಿ ಪ್ರಕಾರ, ನೀವು ಡೇಟ್ 1, 10, 19, 28 ಅಲ್ಲಾದ್ರೂ ಹುಟ್ಟಿರ್ಬೋದು. ಇಲ್ಲ ನಿಮ್ಮ ಡೇಟ್ ಆಫ್ ಬರ್ತ್, ಮಂತ್ ಆಫ್ ಬರ್ತ್ ಅಂಡ್ ಇಯರ್ ಆಫ್ ಬರ್ತ್ ಎಲ್ಲದನ್ನು ಆಡ್ ಮಾಡಿದಾಗ ಏನ್ ಟೋಟಲ್ ಬರುತ್ತೆ ಆ ನಂಬರ್ ಕೂಡ 1 ಆಗಿರ್ಬೋದು. ಸೊ ಯಾವ್ದಾದ್ರೂ 1 ಆಗಿದ್ದಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಪರ್ಸನಾಲಿಟಿ ಟ್ರೇಟ್ಸು ನಾನ್ ಹೇಳಿರೋದಕ್ಕೆ ರೆಸೊನೇಟ್ ಆಯ್ತಾ, ಮ್ಯಾಚ್ ಆಯ್ತಾ ಅಂತ. ಹೋಪ್ ನಿಮ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಲವ್ ಯು ಆಲ್, ಟೇಕ್ ಕೇರ್ ಅಂಡ್ ಎಲ್ರೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ತರದ್ದು ತುಂಬಾ ವಿಡಿಯೋಸ್ ಬರ್ತಾನೆ ಇರುತ್ತೆ ಚಾನೆಲ್ ಅಲ್ಲಿ. ಸ್ಟೇ ಟ್ಯೂನ್ಡ್, ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಡೂ ಕಾಮೆಂಟ್. ನಿಮ್ಗೆ ಏನು ಕಾಮೆಂಟ್ ಮಾಡಕ್ ಸಿಕ್ಕಿಲ್ಲ ಅಂತಂದ್ರೂ ಅಟ್ ಲೀಸ್ಟ್ say thank you to universe
and drop a heart for me also. Love you all. Take care. Om Namah Shivaya.